ನಿಮ್ಮ ಕುತ್ತಿಗೆಯ ಸರ ನಿಮ್ಮ ಕಿಸೆಯಲ್ಲೇ ಇದೆ. ನನ್ನ ಕಿಸಿಯಲ್ಲ, ಏನು ಹುಡುಗಾಟವೇ ಗುರುಗಳೇ? ಆ ಇದೇನು ಪವಾಡ? ಇದು ಹೇಗೆ ಸಾಧ್ಯ ಗುರುಗಳೇ? ಇಷ್ಟೊತ್ತು ಇಲ್ಲದ ಸರ ನನ್ನ ಕಿಸೆಯಲ್ಲಿ ಹೇಗೆ ಬಂತು? ಇದೇನು ಮಾಯಾ ಮಂತ್ರವೇ? ಇಲ್ಲ, ನಿಮ್ಮ ಚಿನ್ನದ ಸರವನ್ನು ಕದ್ದಿದ್ದ ಕಳ್ಳ ತಾನೇ ನಿಮ್ಮ ಕಿಸೆಗೆ ಸರವನ್ನು ಹಾಕಿ ತಾನು ತಪ್ಪಿಸಿಕೊಂಡಿದ್ದಾನೆ. ಬೇಕಿದ್ದರೆ ಆತನನ್ನು ನಿಮಗೆ ತೋರಿಸ್ತೀನಿ. ಹೌದಾ? ಯಾರು ಯಾರು ಆ ಕಳ್ಳ? ಹೇಳಿ ಗುರುಗಳೇ, ನಾನು ಅವನ್ನ ಸುಮ್ಮನೆ ಬಿಡೋದಿಲ್ಲ. ಮಾತನಾಡಿ. ಗುರುಗಳೇ, ಗುರುಗಳೇ, ನನ್ನ ಕ್ಷಮಿಸ್ಬಿಡಿ. ನನ್ನ ಮಹಾ ಅಪರಾಧವಾಗ್ಬಿಡ್ತು. ನನಗೆ ತುಂಬಾ ಕಷ್ಟ ಇತ್ತು. ಈ ಚಿನ್ನದ ಸರ ಕದ್ದಿದ್ದು ನಾನೇ. ಹಿಂದೆ ಕಳತನ ಮಾಡಿದ್ದ ಪುಟ್ಟರಾಜು ಮೇಲೆ ಹಾಕ್ಬಿಟ್ಟೆ. ಈ ಸರನ ನಮ್ಮ ಯಜಮಾನ್ರ ಕಿಸೆಗೆ ಹಾಕಿದ್ದು ನಾನೇ. ನನ್ನ ಕ್ಷಮಿಸಿ. ನೀವು ಸಾಮಾನ್ಯರಲ್ಲ. ತಮ್ಮ ಎದುರು ಮಾತಾಡೋದಕ್ಕೆ ನನ್ನ ನಾಲ್ಗೆನೇ ಹೊರಳ್ತಾ ಇಲ್ಲ. ಗೋಪಾಲ, ಕಳ್ಳತನ ಮಾಡಿದ್ದು ನೀನಾ? ಯಜಮಾನ್ರೆ, ನನ್ನ ಕ್ಷಮಿಸಿ, ನನ್ನ ಕ್ಷಮಿಸಿ. ಇದರಲ್ಲಿ ಪುಟ್ಟರಾಜುದು ಏನು ತಪ್ಪಿಲ್ಲ. ತಪ್ಪೆಲ್ಲ ನಂದೇ. ಈ ಗುರುಗಳ ಮುಂದೆ ಸುಳ್ಳು, ವಂಚನೆ, ಮೋಸ ಯಾವುದೂ ನಡೆಯಲ್ಲ. ಇವರು ಮಹಾನ್ ದೈವಾಂಶ ಸಂಭೂತರು. ನಾನು ಪಾಪಿ, ನಾನು ಕ್ಷಮಿಸಿ. ಗುರುಗಳೇ ಕ್ಷಮಿಸಿ. ನಿಮ್ಮಂಥ ಗುರುಗಳಿಗೆ ನಾನು ಸವಾಲು ಹಾಕಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಕಣ್ಣಿಗೆ ಕಾಣುವುದಷ್ಟೇ ಸತ್ಯವಲ್ಲ, ಕಾಣದ ಸತ್ಯವನ್ನೂ ನಾವು ಕಾಣಬೇಕಾಗುತ್ತದೆ. ಅದಕ್ಕೆ ನಮ್ಮ ಒಳಗಣ್ಣನ್ನು ತೆರೆಯಬೇಕು. ಈ ರೀತಿಯ ಸನ್ನಿವೇಶಗಳು ಮಾನವ ಸಹಜವಾದದ್ದು. ಆದರೆ ಎಲ್ಲವನ್ನೂ ತಾಳ್ಮೆಯಿಂದ ನಿರ್ವಹಿಸಬೇಕು. ಕಳ್ಳತನ, ಮೋಸ, ವಂಚನೆ ಮೊದಲಾದ ಲೋಭಗಳಿಗೆ ಮನುಷ್ಯ ಗುರಿಯಾಗಬಾರದು. ಒಮ್ಮೆ ಮಾಡಿದ ತಪ್ಪು ನಮ್ಮನ್ನು ಮತ್ತೆ ಮತ್ತೆ ಹಿಂಬಾಲಿಸಿ ಬರುತ್ತದೆ. ಕರ್ಮ ಯಾರನ್ನೂ ಬಿಡುವುದಿಲ್ಲ. ಯಾರು ಯಾರನ್ನು ಬೇಕಾದರೂ ವಂಚಿಸಬಹುದು, ಆದರೆ ಶ್ರೀಹರಿಯನ್ನು ವಂಚಿಸಲು ಸಾಧ್ಯವಿಲ್ಲ. ಶ್ರೀ ರಾಘವೇಂದ್ರ ತೀರ್ಥರಿಗೆ, ಶ್ರೀ ರಾಘವೇಂದ್ರ ತೀರ್ಥರಿಗೆ ಜಯವಾಗಲಿ, ಶ್ರೀ ರಾಘವೇಂದ್ರ ತೀರ್ಥರಿಗೆ ಜಯವಾಗಲಿ. ರಾಘವೇಂದ್ರ ತೀರ್ಥರು ನಿಮಗೆ ಭಗವದ್ಗೀತೆಯ ಕೆಲವು ಅಧ್ಯಾಯಗಳನ್ನು ತಿಳಿಸಿದ್ದಾರೆ ಅಲ್ಲವೇ? 5ನೇ ಅಧ್ಯಾಯದ 14ನೇ ಶ್ಲೋಕದ ತನಕ ಪಾಠ ಮಾಡಿದ್ದಾರೆ. ಹಾಗಾದರೆ 14ನೇ ಶ್ಲೋಕವನ್ನು ಹೇಳಲು ಸಾಧ್ಯವೇ? ಹೇಳ್ತೀನಿ ಗುರುಗಳೇ. ಹೇಳು. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಅಂದರೆ ತನ್ನ ದೇಹವೆಂಬ ನಗರದ ಒಡೆಯನ ದೇಹಸ್ಥ ಆತ್ಮನು ಕರ್ಮಗಳನ್ನು ಸೃಷ್ಟಿ ಮಾಡುವುದಿಲ್ಲ, ಜನರಿಗೆ ಕರ್ಮ ಮಾಡುವಂತೆ ಮನವೊಲಿಸೋದಿಲ್ಲ ಮತ್ತು ಕರ್ಮಫಲವನ್ನು ಸೃಷ್ಟಿಸುವುದಿಲ್ಲ. ಇವೆಲ್ಲವನ್ನು ಐಹಿಕ ಪ್ರಕೃತಿಯ ಗುಣಗಳೇ ಸೃಷ್ಟಿ ಮಾಡುವುದು. ಆಹಾ ಆಹಾ, ಅದೆಷ್ಟು ಅರ್ಥಪೂರ್ಣ.
ಆತ್ಮವೆಂಬುದು ತಾವರೆಯ ಎಲೆಯಂತೆ ದೇಹವೆಂಬ ನೀರಿನಲ್ಲಿ ವಾಸಿಸುತ್ತಿದ್ದರೂ ತನಗೂ ನೀರಿಗೂ ಸಂಬಂಧವೇ ಇಲ್ಲವೆಂಬ ಅಂಟಿಯೂ ಅಂಟದ ಹಾಗೆ ತನ್ನ ಪಾಡಿಗೆ ತಾನು ಇದ್ದು ಬಿಡುತ್ತದೆ. ನೀನು ತುಂಬ ಬುದ್ಧಿವಂತ ನಾರಾಯಣ. ಮುಂದೆ ನಿನಗೆ ಸಾಹಿತ್ಯ ಸರಸ್ವತಿ ಒಲಿಯುತ್ತಾಳೆ. ಲಕ್ಷ್ಮೀನಾರಾಯಣ, ಗುರುಗಳೇ, ಯಾಕೆ ಸಪ್ಕಿದ್ಯಾ ಮಗು? ನನಗೆ ಓದೋದ್ರಲ್ಲಿ ಆಸಕ್ತಿ ಇಲ್ಲ ಗುರುಗಳೇ. ಯಾವಾಗಲೂ ನಮ್ಮ ಅಮ್ಮನೇ ನೆನಪಾಗ್ತಾಳೆ. ಮಗು, ಜೀವನ ಅನ್ನೋದು ಒಂದು ಯುದ್ಧದ ಹಾಗೆ. ಹುಟ್ಟಿನಿಂದ ಸಾಯೋವರೆಗೂ ಹೋರಾಟ ಇದ್ದೇ ಇರುತ್ತದೆ. ಸಾವು, ನೋವು ಇದೆಲ್ಲವೂ ಇರುತ್ತದೆ. ಅವುಗಳನ್ನೆಲ್ಲ ಅಂಜದೆ ಅಳಕದೆ ಸೋಲಿಸಿ ಗೆದ್ದವನು ಮಾತ್ರ ವೀರ ಯೋಧನಾಗುತ್ತಾನೆ. ಕಳೆದು ಹೋದದ್ದನ್ನು ಮರೆಯಲೇಬೇಕು. ಆಗಲೇ ಒಳ್ಳೆಯ ಭವಿಷ್ಯವನ್ನು ಕಾಣಲಿಕ್ಕೆ ಸಾಧ್ಯ. ನಾವೆಲ್ಲರೂ ನಿನ್ನ ಜೊತೆ ಇದ್ದೇವೆ. ಓದಿನ ಕಡೆ ಹೆಚ್ಚು ಗಮನವನ್ನು ಕೊಡು, ಆಯ್ತಾ? ಸರಿ ಗುರುಗಳೇ. ಹಾಂ, ಈಗ ನಾನು ನಿಮ್ಮೆಲ್ಲರಿಗೂ ಒಂದು ಸರಳವಾದ ಪ್ರಶ್ನೆಯನ್ನು ಕೇಳುತ್ತೀನಿ. ಓಂಕಾರದಲ್ಲಿ ಎಷ್ಟು ಅಕ್ಷರಗಳಿವೆ? ಇದಕ್ಕೆ ನೀವು ನಾಳೆ ನನಗೆ ಸರಿಯಾದ ಉತ್ತರವನ್ನು ಹೇಳಬೇಕು. ಸರಿ ಗುರುಗಳೇ. ಆಚಾರ್ಯರೇ, ಹುಟ್ಟುಗುಣ ಸುಟ್ಟರೂ ಹೋಗೋದಿಲ್ಲ. ಆದರೆ ನಾವು ಪ್ರಯತ್ನ ಪಟ್ಟರೆ ಎಲ್ಲ ದುರ್ಗುಣಗಳನ್ನು ಮಾರ್ಪಾಡು ಮಾಡ್ಕೊಳ್ಬಹುದು. ತಪ್ಪು ಮಾಡೋದು ತೀರಾ ಸಹಜ, ಆದರೆ ಅದನ್ನು ತಿದ್ದಿ ನಡೆಯಬೇಕಾದ್ದು ಮನುಷ್ಯನ ಮೂಲ ಧರ್ಮ. ಭೋಗೇಂದ್ರಾಚಾರ್ಯರೇ, ನಿಮಗೆ ಹೇಳಿದ್ದು ಅರ್ಥ ಮಾಡ್ಕೊತೀನಿ ಅಂತೀನಿ. ಹಾಂ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ. ಅರ್ಥವಾಯ್ತು ಗೋವಿಂದ. ಗುರುಗಳೇ, ಗುರುಗಳೇ ಕಾಪಾಡಿ, ಗುರುಗಳೇ, ಗುರುಗಳೇ ಕಾಪಾಡಿ, ಗುರುಗಳೇ ನನ್ನನ್ನು ಉದ್ಧಾರ ಮಾಡಿ. ಮಾಡಿರೋ ತಪ್ಪನ್ನ ಕ್ಷಮಿಸಿ ನನ್ನ ಕಾಪಾಡಿ ಗುರುಗಳೇ. ಯಾರಪ್ಪ ನೀವು? ಏನಾಯಿತು? ನೀವು ಮಾಡಿರೋ ತಪ್ಪಾದರೂ ಏನು? ಗುರುಗಳೇ, ನನ್ನಿಂದ ಒಂದು ದೊಡ್ಡ ತಪ್ಪಾಗೋಗಿದೆ. ನಮ್ಮೂರಿನವರು ನನ್ನ ಊರಿಂದನೇ ಬಹಿಷ್ಕಾರ ಹಾಕ್ಬಿಟ್ಟಿದ್ದಾರೆ.